ರಕ್ಷಕ್, ಈಗ ಯೂಶಲಿ ಯಾವುದೇ ಮಕ್ಕಳಿಗೆ ನಾವೊಂದು ಅಚೀವ್ ಮಾಡಿದಾಗ ಅಲ್ಲಿ ನಮ್ಮ ತಂದೆ ತಾಯಿ ಇರಬೇಕು ಅನ್ನೋದಿರುತ್ತೆ. ನೀವು ರನ್ನರ್ ಅಪ್ ಆದ್ರಿ, ನಿಮ್ಮ ಖುಷಿ ಕಾಣಿಸ್ತಿತ್ತಾಗ ಅಪ್ಪನ ಮಿಸ್ ಮಾಡ್ಕೊಂಡ್ರ? ಖಂಡಿತ ಮಿಸ್ ಮಾಡ್ಕೊತೀವಿ. ಯಾಕಂದರೆ ಅಲ್ಲಿ ಗಂಟ ನಾವು ಬಂದು ನಿಂತ್ಕೊಂಡಿದ್ದೀವಿ ಅಂದರೆ ಅವರಿಂದಾನೇ ಕಾರಣ. ಅವ್ರು ಹಾಕೊಟ್ಟಿದ್ದ ಒಂದಷ್ಟು ಗೆರೆಗಳು, ಮಾತುಗಳು, ಆ ಎಕ್ಸ್ಪೀರಿಯನ್ಸ್, ಅವ್ರ ಜೊತೆ ಓಡಾಡಿಸ್ಗಳು. ಅದೇ ನಡು ಸ್ಟುಡಿಯೋನಲ್ಲಿ ನಾವು ಅಪ್ಪನ ಜೊತೆ ಹೋಗಿರೋದು, ಡಬ್ಬಿಂಗ್ ಸ್ಟುಡಿಯೋಲ್ಲಿ ನಿಂತ್ಕೊಂಡು ಅವ್ರ ಜೊತೆ ಟಿಫನ್ ಮಾಡಿದ್ದು, ಮತ್ತು ಹೆಂಗೆ ಆ್ಯಕ್ಟ್ ಮಾಡಬೇಕು, ಹೆಂಗೆ ಡಬ್ಬಿಂಗ್ ಮಾಡಬೇಕು, ನೀನು ಹೆಂಗೆ ವಾಯ್ಸ್ ಕೊಡಬೇಕು ಅಂತ ಹೇಳ್ಕೊಟ್ಟಿದ್ದು. ನಾವು ಇದು ರೀಕ್ರಿಯೇಷನ್ ರೌಂಡ್ ಅಂತ ಒಂದು ಮಾಡಿದ್ವಿ ನಾವು ಎಲ್ಲ ಸಿನಿಮಾಗಳು. ಅವಾಗ ನನಗೆ ಬುಲ್ಬುಲ್ ಸಿನಿಮಾ ಕೊಟ್ಟಿದ್ದು, ನಮ್ಮ ಬಾಸ್ ನನಗೆ ಕೊಟ್ಟ ಖುಷಿ ಆಯಿತು. ಅದಾದಮೇಲೆ ಅದೆಲ್ಲ ಮುಗ್ದಾದ್ಮೇಲೆ ನಾನು ಅಂದ್ಕೊಂಡಿದ್ದೆ ನಾನು ಡೈಲಾಗ್ಸ್ಗಳು ನೆನ್ಪಿಟ್ಕೊತೀನಿ. ಯಾಕಂದರೆ ಒನ್ ಫುಲ್ ಪ್ಲೇಸ್ಡ್ ಅದು. ನಾನು ಯಾವುದೂ ರಿಯಾಲಿಟಿ ಶೋನಲ್ಲಿ ಕಾಮಿಡಿ ಕೆಲಾಡಿಗಳು ಆ ಥರ ಯಾವುದೂ ಮಾಡಿರಲಿಲ್ಲ. ನನಗೆ ಅದೊಂದು ಭಯ ಇತ್ತು ಹೆಂಗೆ ಮಾಡ್ತೀನಿ ಅಂತ. ನಂಗೆ ಮಾಸ್ಟರಲ್ಲಿ ಕಳಿಸಿದ್ದು ಒಂದೇ, ತಲೆ ಕೆಡಿಸ್ಕೊಂಬೇಡ, ಮರ್ತೋದ್ರು ಎಲ್ಲೋ ಒಂದು ಕಡೆ ಬೇರೆ ಫ್ಲೋನಲ್ಲಿ ಏನಾದ್ರು ತಗೋ ಅಂತ. ನಾನು ಎಲ್ಲೂ ಮರ್ತೋಗಿದ್ರೆ ಇಡೀ ಡೈಲಾಗ್ ಶೀಟ್ನ ಅಷ್ಟು ನೀಟಾಗಿ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ವಿ ನಾವು ಇಬ್ಬರು, ಚೆನ್ನಾಗಿ ಬಂತು ಅಂತ ಹೇಳಿದ್ರು. ಆವಾಗ ನಾವು ಅಪ್ಪ ನಂಗೆ ನೆನಪಾದ್ರು. ನೋಡು ಅವತ್ತು ಹೇಳ್ಕೊಟ್ಟಿದ್ದು ಮಾತುಗಳು ಇವತ್ತು ನನಗೆ ನೆನಪಾಗ್ತಿದೆ. ಇದೇ ಸ್ಟೇಜಲ್ಲಿ ಎಲ್ಲರೂ ಚಪ್ಪಾಳೆ ಹೊಡಿತಿದ್ದಾರೆ, ಶೆಲ್ಲೆ ಹೊಡಿತಾರೆ ಅಂತ ಹೇಳಿದ್ರೆ ಅವತ್ತು ನಮ್ಮ ಅಪ್ಪನ ಆಶೀರ್ವಾದ. ಗೆದ್ದಾಗಲೂ ಅಷ್ಟೇ ಬೇಜಾರಾಗೇ ಆಗುತ್ತೆ. ಎಲ್ಲೇ ಇದ್ರೂ ಅವ್ರ ಆಶೀರ್ವಾದ ಯಾವುದೋ ಸಪೋರ್ಟ್ ಮಾಡ್ತಾನೆ ಇರ್ತಾರೆ, ಅವ್ರ ಆಶೀರ್ವಾದ ಮಾಡ್ತಾನೆ ಇರ್ತಾರೆ. ಪ್ಲಸ್ ಅವ್ರ ಮೈನಸ್ ಎಲ್ಲದರಲ್ಲೂ ಹೇಳ್ಕೊಡ್ತಾನೆ ಇರ್ತಾರೆ. ಒಂದೊಂದು ದಿವಸ ಒಂದೊಂದು ಲೆಸನ್ ಕಲಿತಾನೆ ಇರ್ತೀನಿ. ಅದು ನಮ್ಮ ಅಪ್ಪನಿಂದಾನೆ. ಬಟ್ ನಾವು ಸೆಕೆಂಡ್ ಬಂದಿದ್ದು ಗೋಲ್ಡೇ ತಗೋಬೇಕು. ನನಗೆ ಗೋಲ್ಡ್ ಅಂದರೆ ತುಂಬ ಇಷ್ಟ. ಒಳಗಡೆ ನನಗೆ ನಾನು ಸೆಕೆಂಡ್ ಬರಬೇಕಂತ. ಬಟ್ ಇವನು ಎಫರ್ಟ್ ಎಲ್ಲ ನೋಡಿದಾಗ ಫಸ್ಟ್ ಬರಲಿ ಅನ್ನೋ ಥರ ಇತ್ತು.